ವಿಶ್ವಕರ್ಮ ಸಮಾರಂಭ ವಿಶ್ವರೂಪ ಮಧ್ಯಮಂ ಅಸ್ಮಾದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ನನ್ನೆಲ್ಲ ಸಮಸ್ತ ನಾಡಿನ ಜನತೆಗೆ ಹಾಗೂ ಮಿಥುನ ರಾಶಿಯ ವೀಕ್ಷಕರಿಗೂ ಕೂಡ 2025ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಮಿಥುನ ರಾಶಿಯವರಿಗೆ ಯಾವ ಗ್ರಹದಿಂದ ಲಾಭ ಇದೆ, 2025ನೇ ವರ್ಷದಲ್ಲಿ ಗುರುವಿನಿಂದ ಏನ್ ಶುಭ ಇದೆ, ಶನಿಯಿಂದ ಏನ್ ಲಾಭ ಇದೆ ಅನ್ನುವಂಥದ್ದು ಮೊದಲನೇದಾಗಿ ತಿಳ್ಕೊಂಡು ಬರೋಣ. ವರ್ಷ ಭವಿಷ್ಯ ಅಂದಾಗ ನಮಗೆ ಗುರುಬಲ ಬರ್ತಾ ಇದೆಯಾ ಅಥವಾ ಶನಿ ಬಲ ಇದೆಯಾ ಅಂತ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಗುರುಬಲ 2025ನೇ ವರ್ಷದಲ್ಲಿ ಇಲ್ಲಿವರೆಗೂ ಕೂಡ ನಿಮಗೆ ನಷ್ಟಭಾವದಲ್ಲಿ ಸ್ಥಿತನಾಗಿದ್ದಾನೆ. ನಷ್ಟ ಅಂತಂದ್ರೆ ವೃಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗುರು. ಅದು ಮೇ 15ರವರೆಗೂ ಕೂಡ ನಷ್ಟದಲ್ಲೇ ಇರ್ತಾನೆ. ನಂತರ ಮೇ 15ರ ನಂತರ ಜನ್ಮಕ್ಕೆ ಬರ್ತಾನೆ, ಅಂದ್ರೆ ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡಿದವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಿ. ಮಿಥುನ ರಾಶಿಯವರಿಗೆ ಜನ್ಮಕ್ಕೆ ಗುರು ಬರ್ತಾನೆ. ಹಾಗೆ ಮಿಥುನ ರಾಶಿಯವರಿಗೆ ದಶಮಾಭಾವದಲ್ಲಿ ಶನಿ ಸ್ಥಿತನಾಗ್ತಾನೆ ಎನ್ನುವಂಥದ್ದು. ಹಾಗೆ ರಾಹು ಗ್ರಹನು ಕೂಡ ಶನಿ ಮಾರ್ಚ್ 28ನೇ ತಾರೀಕುವರೆಗೂ ಕೂಡ ಕುಂಭರಾಶಿಯಲ್ಲಿ ಸ್ಥಿತನಾಗ್ತಾನೆ. 28ನೇ ತಾರೀಕು ನಂತರ ಮೀನ ರಾಶಿಗೆ ಪ್ರವೇಶವನ್ನ ಮಾಡಿ ಅಲ್ಲೇ ಸ್ಥಿತರಾಗಿರ್ತಾರೆ ಎನ್ನುವಂಥದ್ದು. ಹಾಗೆ ರಾಹು ಗ್ರಹ ಕುಂಭರಾಶಿಯಲ್ಲಿ ಸ್ಥಿತರಾಗ್ತಾರೆ. ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತರಾಗ್ತಾರೆ ಎನ್ನುವಂಥದ್ದು. ಮೊದಲನೇದಾಗಿ ನಿಮಗೆ ಗುರುಬಲ ಇಲ್ಲ. 2025 ಕೂಡ ಗುರುಬಲ ಇರುವುದಿಲ್ಲ. ಶನಿ ಬಲನೂ ಕೂಡ ಇರುವುದಿಲ್ಲ ಅಂತ. ಗುರು ಮತ್ತು ಶನಿ ಬಲ ಇಲ್ಲದೆ ಇರುವಾಗಲೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಅಶ್ವತ್ಥ ಮರಕ್ಕೆ ಪೂಜೆಯನ್ನ ಮಾಡಿ ಅಥವಾ ನಿಮ್ಮ ಮನೆದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಗುರುವಿನ ಅನುಗ್ರಹವನ್ನ ಸಿಗ್ತದೆ ಎನ್ನುವಂಥದ್ದು. ಹಾಗೆ ನಾವು ಒಟ್ಟಾರೆಯಾಗಿ ಟೋಟಲಿ ಒಂದು ವರ್ಷ ಅಂತ ನಾವು ತಗೊಂಡಾಗ ಆರೋಗ್ಯದಲ್ಲಿ ಹೇಗಿರುತ್ತೆ ಸ್ವಾಮಿ, ನಮ್ಮ ಮಕ್ಕಳ ಓದಿನಲ್ಲಿ ಹೇಗಿರ್ತದೆ ಸ್ವಾಮಿ, ಈ ವರ್ಷ ಆದ್ರೂ ನಮ್ಮ ಮಕ್ಕಳ ಮದುವೆ ಆಗ್ತದ ಅನ್ನುವಂಥವ್ರಿಗೆ ಬಹಳ ಎಚ್ಚರಿಕೆಯಿಂದ ಈ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಸ್ವಲ್ಪ ಮೊಳಕಾಲಿನ ನೋವು ಸಮಸ್ಯೆಗಳನ್ನ ಕಾಣ್ತೀರಾ ಅಥವಾ ಮಂಡಿ ನೋವಿನ ಸಮಸ್ಯೆಯನ್ನ ಕಾಣ್ತೀರಾ ಅಂತ. ನಾವು ಈಗ ನೋಡ್ತಾ ಇರುವಂತಹ ಯುಗದಲ್ಲಿ ಮೊಬೈಲ್ ಅತಿ ಹೆಚ್ಚಿನದಾಗಿ ಬಳಕೆಯನ್ನ ಮಾಡ್ತಾ ಇದ್ದೀರಾ. ಮೊಬೈಲ್ ಅನ್ನ ಅತಿ ಹೆಚ್ಚಿನದಾಗಿ ಬಳಕೆಯನ್ನ ಮಾಡಬೇಡಿ. ಬೇಗ ಎದ್ದೇಳಿ, ಬೇಗ ಬೆಳಗಿನ ಜಾವ ಬೇಗ ಎದ್ದು ಸೂರ್ಯನ ನಮಸ್ಕಾರವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಗೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಬಹಳ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಅಥವಾ ಅನಾರೋಗ್ಯದ ಸಮಸ್ಯೆಗಳನ್ನ ನೀವು ಕಾಣ್ತೀರಾ. ಹಾಗೆ ಶಿಕ್ಷಣ, ನಿಮ್ಮ ಮಕ್ಕಳ ಶಿಕ್ಷಣನೂ ಕೂಡ ಉತ್ತಮವಾಗಿರುತ್ತೆ. ಬುಧನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ಕೂಡ ಲಕ್ಷ್ಮೀ ನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ನಿಮಗೆ ಸದ್ಬುದ್ಧಿಯನ್ನ ಪ್ರಾಪ್ತಿಯಾಗ್ತದೆ. ನಿಮ್ಮ ಮಕ್ಕಳಿಗೂ ಕೂಡ ಸದ್ಬುದ್ಧಿಯನ್ನ ಪ್ರಾಪ್ತಿಯಾಗೋಕ್ಕೋಸ್ಕರ ಬುಧನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಹಾರ್ಟಿನ ಸಮಸ್ಯೆ ಅಂತ ಇರುವಂತವರು, ಮಿಥುನ ರಾಶಿಯವರು ಹಾರ್ಟಿನ ಸಮಸ್ಯೆ ಏನಾದರೂ ಇದ್ರೆ ನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ.
ಖಂಡಿತವಾಗಲೂ ಕೂಡ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು. ಹಾಗೆ ಹಣಕಾಸಿನಲ್ಲಿ ನಾವೇನೇ ಮಾಡಿದ್ರೂ ಕೂಡ ದುಡ್ಡು ನಿಲ್ತಾ ಇಲ್ಲ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಒಂದು ಸೈಟ್ ತಗೊಳತಕ್ಕ ಆಗ್ತಾ ಇಲ್ಲ ನಮ್ಮ ಕೈಲಿ, ಅಥವಾ ಒಂದು ಮನೆಯನ್ನು ತಗೊಳಕ್ ಆಗ್ತಾ ಇಲ್ಲ, ಒಂದು ವಾಹನವನ್ನು ತಗೊಳಕ್ ಆಗ್ತಾ ಇಲ್ಲ ಸ್ವಾಮಿ. ಪ್ರತಿನಿತ್ಯನೂ ಬಹಳ ಕಷ್ಟಪಡ್ತೇವೆ, ದುಡಿದು ತಿನ್ನುತ್ತೇವೆ, ದುಡ್ಡು ನಿಲ್ತಾ ಇಲ್ಲ, ಹಣಕಾಸು ನಿಲ್ತಾ ಇಲ್ಲ ಅನ್ನುವಂಥದ್ದು ಹಲವರ ಪ್ರಶ್ನೆ ಆಗಿದೆ. ಅದಕ್ಕೆ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳಿ ಸೂರ್ಯ ನಮಸ್ಕಾರವನ್ನು ಮಾಡಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಲೂ ಕೂಡ ಲಕ್ಷ್ಮಿ ತಾನಾಗೆ ಬರ್ತಾಳೆ ಅನ್ನುವಂಥದ್ದು. ಹಾಗೆ ವೃತ್ತಿ ಜೀವನ, ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗ್ತದೆ. ಏಕೆಂತಂದ್ರೆ ಗುರುಬಲ ಇಲ್ಲದೆ ಇರುವಂತ ಟೈಮಲ್ಲಿ ನೀವೇನಾದ್ರೂ ಉದ್ಯೋಗದಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಉದ್ಯೋಗದ ಸಮಸ್ಯೆಯನ್ನ ನೀವು ಎದುರಿಸಬೇಕಾಗ್ತದೆ. ಹಾಗೆ ಹಣಕಾಸು ವಹಿವಾಟನ್ನು ಮಾಡುವಂತವರು ಕೂಡ ಬಹಳ ಎಚ್ಚರಿಕೆಯಿಂದ ವಹಿವಾಟನ್ನು ಮಾಡಿ. ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಸಂಪೂರ್ಣವಾಗಿ ಗುರುಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ಹಣಕಾಸು ಏನಾದ್ರೂ ಬೇರೆಯವರಿಗೆ ಕೊಡ್ತಾ ಇರುವಾಗ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ. ಅನಂತರ ನಿಮಗೆ ಉತ್ತಮ ಫಲವನ್ನ ಸಿಗಬೇಕು ಅಂತಂದ್ರೆ ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಎನ್ನುವಂಥದ್ದು. ಹಾಗೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಅಂತಂದ್ರೆ ಮನದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಬಿಳಿ ಎಕ್ಕದ ಮರಕ್ಕೆ ಪೂಜೆಯನ್ನು ಮಾಡಿ ಖಂಡಿತವಾಗಲೂ ಕೂಡ ವ್ಯಾಪಾರ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಇನ್ನ ಪ್ರೀತಿ, ಮಿಥುನ ರಾಶಿಯವರು 2025ನೇ ವರ್ಷದಲ್ಲಿ ಪ್ರೇಮಿಗಳಿಗೆ ಒಂದು ಸಂಕಟವನ್ನ ತಂದುಕೊಡುತ್ತೆ. ನಾನೊಂದು ತೀರ ಅವಳೊಂದು ತೀರ ಅನ್ನುವಂಥದ್ದಾಗ್ತದೆ. ಬಹಳ ಎಚ್ಚರಿಕೆಯಿಂದ ಈ ಪ್ರೇಮಿಗಳು ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಲಕ್ಷ್ಮೀ ನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಲೂ ಕೂಡ ನಿಮಗೆ ಉತ್ತಮ ಫಲ ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಮನೆಯ ವಿಷಯಗಳು, ಕೌಟುಂಬಿಕ ಜೀವನದಲ್ಲೂ ಕೂಡ ಅನೇಕ ರೀತಿಯಾಗಿ ಸಮಸ್ಯೆಗಳನ್ನು ತಾವು ಕಾಣ್ತೀರಾ. ಆ ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನ ನಿವಾರಣೆ ಆಗಬೇಕು ಅಂದ್ರೆ ಲಕ್ಷ್ಮೀ ದೇವರ ಪ್ರಾರ್ಥನೆ, ಸರಸ್ವತಿ ದೇವರ ಪ್ರಾರ್ಥನೆ, ಪಾರ್ವತಿ ದೇವಿಯ ಆರಾಧನೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಮಹಾಸ್ವಾಮಿಯ ಆರಾಧನೆಯನ್ನ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಸಂಸಾರಿಕ ಜೀವನದಲ್ಲಿ ಆಗಲಿ ಅಥವಾ ನಿಮ್ಮ ಕೌಟುಂಬಿಕ ಜೀವನದಲ್ಲಾಗಲಿ ಅಥವಾ ನಿಮ್ಮ ದಾಯಾದಿಗಳಿಂದಾಗಲಿ ಸಮಸ್ಯೆಗಳನ್ನ ನಿವಾರಣೆ ಆಗುತ್ತೆ ಎನ್ನುವಂಥದ್ದು. ಅನಂತರ ಕೈಗಾರಿಕಾ ಉದ್ಯಮದಲ್ಲೂ ಕೂಡ ವಿಭಿನ್ನವಾಗಿ ನೀವು ಏನೋ ಒಂದು ಹೊಸದಾಗಿ ಪ್ರಯತ್ನವನ್ನು ಪಡ್ತೀರಾ, ಅದಕ್ಕೂ ಕೂಡ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬಹಳ ಜವಾಬ್ದಾರಿಯಿಂದ ಆ ಕಾರ್ಯವನ್ನು ನೀವು ನಿರ್ವಹಿಸಿ. ಇನ್ನ ವುಡ್ ವರ್ಕ್ ಮಾಡುವಂತವರಿಗೆ ಅಥವಾ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ವರ್ಕ್ ಮಾಡುವಂತವರಿಗೆ ಅನೇಕ ರೀತಿಯಾಗಿ ಲಾಭ ಸಿಗುತ್ತೆ. ಆದರೆ ಅದರಷ್ಟೇ ಖರ್ಚುಗಳು ವಿಪರೀತವಾಗಿ ನಿಮ್ಮನ್ನ ಕಾಡುತ್ತೆ ಎನ್ನುವಂಥದ್ದು. ಅಥವಾ ಲೇಬರ್ ಸಮಸ್ಯೆಗಳನ್ನ ಕಾಣಬಹುದು, ಅಥವಾ ಏನಾದರೂ ಒಂದು ಟೆಕ್ನಿಕಲ್ ಇಶ್ಯೂ ಆಗಬಹುದು. ಆವಾಗ ನಿಮಗೆ ಹಣಕಾಸಿನ ಒತ್ತಡ ಬರುತ್ತೆ, ಹಣಕಾಸಿನ ತೊಂದರೆಗಳಾಗಬಹುದು. ಆದ್ರಿಂದ ಬಹಳ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಇನ್ನ ದವಸ ಧಾನ್ಯಗಳಿಂದ ಈ 2025ನೇ ವರ್ಷದಲ್ಲಿ ದವಸ ಧಾನ್ಯಗಳಿಂದ ಲಾಭ ಸಿಗುತ್ತೆ. ಹೈನುಗಾರಿಕೆಯಿಂದನೂ ಕೂಡ ಲಾಭವನ್ನು ಸಿಗುತ್ತೆ. ಹಾಗೆ ಪೊಲೀಸ್ ವರ್ಗದವರಾಗಿ ಇರಬಹುದು, ಅಥವಾ ಮಿಲಿಟರಿ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಸೈನಿಕ ವರ್ಗದವರಾಗಿರ್ಬೋದು, ಉತ್ತಮ ಸ್ಥಾನಮಾನವನ್ನ ತಾವು ಕಂಡುಕೊಳ್ತೀರಾ ಅನ್ನುವಂಥದ್ದು. ಹಾಗಾಗಿ ಅಧಿಕಾರಿ ವರ್ಗದವರಿಗೂ ಕೂಡ ಉತ್ತಮ ಸ್ಥಾನಮಾನವನ್ನು ಸಿಗುತ್ತೆ. ಬಹಳ ಎಚ್ಚರಿಕೆಯಿಂದ ತಾವು ಇರಬೇಕಾಗಿರ್ತಕ್ಕಂಥದ್ದು. ಏಕೆಂತಂದ್ರೆ ಗುರುಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾನಾ ರೀತಿಯಾಗಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ. ಯಾವುದೋ ಒಂದು ಪ್ರಾಜೆಕ್ಟ್ಗೆ ನೀವು ಸೈನ್ ಹಾಕಿರ್ತೀರಾ, ನಿಮಗೆ ಗೊತ್ತಿರಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಆ ಫೈಲ್ ಅನ್ನು ಓದ್ಕೊಂಡು ಸೈನ್ ಅನ್ನ ಮಾಡಬೇಕು.
ಅನಂತರ ನಿಮಗೆ ಶುಭ ಫಲವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಇನ್ನು ಉಳಿದ ಕ್ಷೇತ್ರಗಳಲ್ಲೂ ಕೂಡ ಹಾಗೆ ಕೈಗಾರಿಕಾ ಕ್ಷೇತ್ರದಲ್ಲಾಗಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಾಗಿರ್ಬೋದು, ಏನಾದರೂ ನೀವು ಲಾಭವನ್ನು ಕಾಣಬೇಕು ಅಂತಂದ್ರೆ ಅನೇಕ ರೀತಿಯಾಗಿ ಅದರಷ್ಟೇ ನಷ್ಟವನ್ನ ಸಿಗುತ್ತೆ ಅನ್ನುವಂಥದ್ದು. ಆ ನಷ್ಟ ಆಗಬಾರದು ಅಂತಂದ್ರೆ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಬುಧನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂಥವನು ಬುಧನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ವ್ಯಾಪಾರ ವ್ಯವಹಾರಗಳಿಗೆ ಕಾರಕನು ಬುಧನಾಗಿರ್ತಾನೆ. ಆ ಬುಧನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ಈ ಮಿಥುನ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ ಅಂತ ನನ್ನ ಆರಾಧ್ಯ ದೇವ ಶ್ರೀ ಏಳುಗೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.